ಸಿನಿಮಾಗೆ ಎಲ್ಲ ಕಡೆ ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿರುವಂತದ್ದು, ಸಖತ್ತಾಗಿ ರೆಸ್ಪಾನ್ಸ್ ಸಿಕ್ಕಿರುವಂತದ್ದು. ನಮ್ಮ ಜೊತೆ ಯುವರಾಜ್ ಕುಮಾರ್ ಅವರು ಇದ್ದಾರೆ. ಸೊ ಅವರು ಕೂಡ ಅಭಿಮಾನಿಗಳ ಜೊತೆ ಕೂತು 45 ಸಿನಿಮಾನ ನೋಡಿದ್ದಾರೆ. ಸರ್, 45 ಹೇಗಿತ್ತು ಸಿನಿಮಾ? ಶಿವ ತಾಂಡವ ಹೇಗಿತ್ತು? ಸೂಪರ್, ನೀವು ಕರೆಕ್ಟಾಗಿ ಹೇಳಿದ್ರಿ. ಸಿನಿಮಾನೇ ಶಿವ ತಾಂಡವ ಅಷ್ಟೇ, ಸಾಕಾಯ್ತು. ಆಚೆ ಬರ್ತಾ ಮಾತ್ರ ಲಾಸ್ಟ್ ಒಂದು 20 ನಿಮಿಷ ಮಾತ್ರ ಕೂರಕ್ಕಾಗಲಿಲ್ಲ ನಿಜವಾಗ್ಲು. ಫುಲ್ ಮೈಯೆಲ್ಲ ಜುಮ್ ಅಂತಿದೆ. ಆ್ಯಂಡ್ ತುಂಬ ಖುಷಿ ಆಯ್ತು. ಎಸ್ಪೆಷಲಿ ನನಗೆ ಉಪ್ಪಿ ಸರ್ ಅಂದರೆ ತುಂಬ ಇಷ್ಟ. ಅವರು ಮತ್ತು ದೊಡ್ಡಪ್ಪನ ಕಾಂಬಿನೇಷನ್ ಫಸ್ಟೇ ಸೂಪರ್ ಹಿಟ್ಟು. ಅವರಿಬ್ರು ಒಟ್ಟಿಗೆ ನೋಡೋಕ್ಕೆ ಸ್ಕ್ರೀನಲ್ಲಿ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ಅದನ್ನು ರಾಜ್ ಬಿ ಶೆಟ್ಟಿ ಅವ್ರು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಅವ್ರ ಮುಖಾಂತರ ಅವರೆಲ್ಲರೂ ಒಟ್ಟಿಗೆ ಸ್ಕ್ರೀನಲ್ಲಿ ಬರ್ತಾರಲ್ಲ, ಸಖತ್ ಖುಷಿ ಆಗುತ್ತೆ. ಇದ್ರೆ ಉಪ್ಪಿ ಸರ್ ಮತ್ತೆ ಶಿವಣ್ಣ ಸರ್ ಫ್ಯಾನ್ಸ್ ಇದ್ದಂಗೆ ಇರ್ಬೇಕಲ್ಲ, ಎಷ್ಟು ಚೆನ್ನಾಗಿ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೂಪರ್. ಅಂದರೆ ಸ್ಟಾರ್ಸ್ ಎಲ್ಲ ಒಟ್ಟಿಗೆ ಬಂದು ಸಿನಿಮಾ ಮಾಡಿದಾಗ ಎಂಥ ಮಜಾ ಇರುತ್ತೆ ಅಂತ ಇದೊಂದು ಒಳ್ಳೆ ಎಕ್ಸಾಂಪಲ್ ನಿಜವಾಗ್ಲೂ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ 45ಗೆ? ಇದಕ್ಕೆ ಮಾರ್ಕ್ಸ್ ಕೊಡೋಕ್ಕೆಲ್ಲ ಆಗಲ್ಲ. ಸಿನಿಮಾ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಪ್ರತಿಯೊಬ್ಬರು ಅರ್ಥ ಆಗುತ್ತೆ. ಸೂಪರ್ ಪಿಕ್ಚರ್. ಯಾವ ಅವತಾರ, ನಿಮ್ಮ ದೊಡ್ಡಪ್ಪನ ಯಾವ ಅವತಾರ ತುಂಬಾ ಇಷ್ಟ ಆಯ್ತು? ಶಿವಪ್ಪನ ಅವತಾರ ಏನು ಸೆಕ್ಸಿಯಾಗಿ ಕಾಣಿಸ್ತಾನೆ ನಮ್ಮ ದೊಡ್ಡಪ್ಪ. ನಿಮ್ಗೆ ಅರ್ಧನಾರೀಶ್ವರ ನೋಡಿ ಏನಾದ್ರು ಲವ್? ಎಲ್ಲ ಗೆಟಪ್ ನೋಡಿದ್ರೆ ಹೇಳಕ್ಕೆ, ಬಟ್ ಅವರು ಕ್ಯಾಶುಯಲ್ ಆಗಿ ಬರ್ತಾರಲ್ಲ, ಆ ಸ್ಟೈಲ್ ಮಾತ್ರ ಸೂಪರ್ ಆಗಿದೆ. ಇನ್ನು ದೆನ್ ಶಿವಣ್ಣನನ್ನ ಗಾಡ್ ಆಫ್ ಮಾಸ್ ಆಗಿ ನೋಡಿದ್ದು ಎಷ್ಟು ಖುಷಿ ಆಯ್ತು. ಯಾಕಂದ್ರೆ ನಿಮ್ಮ ಮನೆ 3 ಸ್ಟಾರ್ಗಳೇನಿದ್ದಾರೆ, ಸೊ ಅವ್ರನ್ನ ನೋಡಿದ್ರೆ ಎಲ್ಲರೂ ದೇವರು, ಆರಾಧ್ಯ ದೈವ ಅಂತಾನೆ ಕರೀತಾರೆ. ನೀವು ಕೂಡ ಅಭಿಮಾನಿಗಳೇ ದೇವರು ಅಂತ ಅಂದವರು. ಸೊ ಈಗ ದೇವರಾಗಿ ಬಂದಿರೋವಂಥದ್ದು ನಿಮ್ಮ ದೊಡ್ಡಪ್ಪ. ಏನು ನೋಡಿ, ಅಂಥ ಒಂದು ಮೆಸೇಜ್ ಕೊಡಬೇಕಂದ್ರೆ ಅವರಿಂದನೇ ಸಾಧ್ಯ. ಆ್ಯಂಡ್ ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತು ಅವ್ರು ಈ ಸಿನಿಮಾಗೋಸ್ಕರ ಅಂತಲೇ ಅವ್ರು ಎಷ್ಟು ಕಷ್ಟಪಟ್ಟರು ಅಂತ. ಆ್ಯಂಡ್ ಅದು ಇವತ್ತು ಆ ಸ್ಕ್ರೀನ್ ಮೇಲೆ ನೋಡಿದಾಗ ನಿಜವಾಗ್ಲೂ ಯಾರಿಗೂ ಏನು ಗೊತ್ತಾಗಲ್ಲ. ಅಂದರೆ ಅವ್ರ ಹಿಂದೆ ಏನು ಕಷ್ಟ ಆಯಿತು ಅನ್ನೋದು ಇವತ್ತು ನಮ್ಮ ಸ್ಕ್ರೀನ್ ಮೇಲೆ ಅನ್ಸಲ್ಲ. ಅದು ಸಖತ್ತಾಗಿದೆ. ಆ್ಯಂಡ್ ಪ್ರತಿಯೊಬ್ಬರು ನೋಡ್ಬೇಕು. ಏನು ಹೇಳ್ತೀರಾ ದೊಡ್ಡಪ್ಪಂಗೂ? ಲವ್ ಯು ದೊಡ್ಡಪ್ಪ. ಇನ್ನೊಂದು ಮೆಸೇಜ್ ಕೊಡಬೇಕಲ್ಲ ನೀವು ಆಡಿಯನ್ಸ್ಗೆಲ್ಲ, ಸ್ಟಾರ್ ವಾರು ಫ್ಯಾನ್ಸ್ ವಾರು ಪಕ್ಕಕ್ಕಿಟ್ಟು ಒಂದು 45 ಸಿನಿಮಾ ನೋಡಿ ಅಂತ ಅನ್ನೋದಾದ್ರೆ ಏನು ಹೇಳ್ತೀವಿ? ನೋಡಿ, ಕರೆಕ್ಟಾಗಿ ಹೇಳಿದ್ರಿ. ಅಂದರೆ ಸ್ಟಾರ್ಗಳು ಒಟ್ಟಿಗೆ ಸೇರಿದ್ರೆ ಎಂಥ ಮಜಾ ಮಾಡ್ಬೋದು ಅನ್ನೋದು ಒಳ್ಳೆ ಎಕ್ಸಾಂಪಲ್ ಈ ಸಿನಿಮಾ. ಥ್ಯಾಂಕ್ ಯು. ನೋಡಿದ್ರಲ್ಲ, ಅಭಿಮಾನಿಗಳ ಜೊತೆ ಕೂತು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿದ ಯುವರಾಜ್ ಕುಮಾರ್ ಮಾತು ಇದಾಗಿತ್ತು. ಸಿನಿಮಾ ಸಕ್ಕತ್ತಾಗಿದೆ. ದೊಡ್ಡಪ್ಪ ಮತ್ತೆ ಉಪ್ಪಿ ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಅವರು ಹೇಳಿದಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.